ಹಲೋ ವೀಕ್ಷಕರೇ, ನಮ್ಮ ರುಚಿ ನಮ್ಮ ಸ್ಟೈಲ್ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಇಟಾಲಿಯನ್ ಸ್ಟೈಲ್ ರೆಡ್ ಸಾಸ್ ಪಾಸ್ತಾ ಮಾಡೋ ವಿಧಾನವನ್ನು ತಿಳಿಸಿಕೊಡ್ತೇನೆ ಫ್ರೆಂಡ್ಸ್. ಮೊದಲಿಗೆ ಪಾಸ್ತಾ ಬೇಯಿಸ್ಕೊಳ್ಬೇಕು. ಹಾಗೆ ನಾನು ಅದು ಪಾಸ್ತಾ ಬೇಯಲಿಕ್ಕೆ ನೀರನ್ನು ಹಾಕಿಕೊಳ್ತಿದ್ದೇನೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿಕೊಳ್ಳುವ. ಹಾಗೆ ಒಟ್ಟಿಗೆ 2 ಸ್ಪೂನ್ ಎಣ್ಣೆಯನ್ನು ಕೂಡ ಸೇರಿಸ್ತಿದ್ದೇನೆ. ಎಣ್ಣೆ ಹಾಕೋ ಕಾರಣ ಏನಂದರೆ ಪಾಸ್ತಾ ಬೇಯುವಾಗ ಅದು ಅಂಟಿಕೊಳ್ತದೆ. ಹಾಗೆ ನಾವು ಅಂಟಿಕೊಳ್ಬಾರ್ದು, ಬಿಡಿ ಬಿಡಿಯಾಗಿ ಬರಬೇಕು ಅಂತ ನಾನು ಎಣ್ಣೆ ಹಾಕಿದ್ದೇನೆ. ಮತ್ತು ಇಲ್ಲಿ 1 ಕಪ್ನಷ್ಟು ಪಾಸ್ತಾ ಕೂಡ ಹಾಕಿ ಬೇಯಿಸಲಿಕ್ಕೆ ಬಿಡುವ. ಇನ್ನೊಂದು ಸೈಡಲ್ಲಿ ನಾವು ಒಗ್ಗರಣೆ ತಯಾರಿಸಿಕೊಳ್ಳುವ. ಇಲ್ಲಿ ನಾನೊಂದು 5-6 ಸ್ಪೂನ್ನಷ್ಟು ಎಣ್ಣೆ ಹಾಕಿಕೊಳ್ತಿದ್ದೇನೆ. ಮತ್ತು ಹೆಚ್ಚಿಟ್ಟ ಈರುಳ್ಳಿಯನ್ನು ಸೇರಿಸಿಕೊಳ್ಳುವ. ಇದಷ್ಟನ್ನು ಚೆನ್ನಾಗಿ ಫ್ರೈ ಮಾಡುವ. ಮೊದಲು ಒಂದು 4-5 ಬೆಳ್ಳುಳ್ಳಿ ಮತ್ತು ಉಪ್ಪನ್ನು ಸೇರಿಸುವ. ಇನ್ನು ಹೆಚ್ಚಿಟ್ಟ ಕ್ಯಾಪ್ಸಿಕಮನ್ನು ಸೇರಿಸುವ. ಹಾಗೆ ಹೆಚ್ಚಿಟ್ಟಿಗೆ ಅರಶಿಣವನ್ನು ಸಹ ಸೇರಿಸಿಕೊಳ್ಳುವ. ಕ್ಯಾಪ್ಸಿಕಮ್ ಫ್ರೈ ಆದಷ್ಟು ರುಚಿ ಜಾಸ್ತಿಯೇ ಬರ್ತದೆ. ಇನ್ನಿದಕ್ಕೆ ಕ್ಯಾರೆಟ್, ಬೀನ್ಸನ್ನೆಲ್ಲ ಸೇರಿಸಿಕೊಳ್ತಿದ್ದೇನೆ. ಓಕೆ, ಇನ್ನು 1 ಕಪ್ನಷ್ಟು ಟೊಮೆಟೊ ಪ್ಯೂರಿಯನ್ನು ಸೇರಿಸುವ. ಟೊಮೆಟೊ ಪ್ಯೂರಿ ಮಾಡೋದು ಮೊದಲೊಂದು ವೀಡಿಯೋದಲ್ಲಿ ಹೇಳಿದ್ದೆ. ಜಸ್ಟ್ ಟೊಮೆಟೊನ್ನು ಬೇಯಿಸಿ ಅದು ಉಪ್ಪು ಮತ್ತು ಸಕ್ಕರೆ ಒಟ್ಟಿಗೆ ರುಬ್ಬಿಕೊಂಡ್ರೆ ಆಗ್ತದೆ. ಹಾಗೆ 1 ಸ್ಪೂನ್ ಸೋಯಾ ಸಾಸ್ ಮತ್ತು ಚಿಲ್ಲಿ ಸಾಸನ್ನು ಸೇರಿಸುವ. ಹಾಗೆ ನಾನು ಟೇಸ್ಟಿಗೆ ಸ್ವಲ್ಪ ಮ್ಯಾಗಿ ಮಸಾಲ ಸೇರಿಸ್ತಿದ್ದೇನೆ. ಇದು ಆಪ್ಷನಲ್, ಬೇಕು ಅಂತೇನಿಲ್ಲ, ಜಸ್ಟ್ ನಾನು ಟೇಸ್ಟ್ ಮತ್ತು ಪರಿಮಳಕ್ಕೆ ಹಾಕ್ತಿದ್ದೇನೆ. ಇನ್ನಿದು ಥಿಕ್ ಬರಲಿಕ್ಕೋಸ್ಕರ ನಾನು 1 ಸ್ಪೂನ್ ಕಾರ್ನ್ ಫ್ಲೋರನ್ನು ನೀರು ಮಾಡಿ ಹಾಕಿಕೊಳ್ತಿದ್ದೇನೆ. ಹಾಗೆ ನಿಮಗೆ ಬೇಕಾದಷ್ಟು ನೀರನ್ನು ಕೂಡ ಸೇರಿಸಿಕೊಳ್ಬೋದು. ಇನ್ನು 1 ಸ್ಪೂನ್ ಅಚ್ಚ ಖಾರದ ಪುಡಿಯನ್ನು ಸೇರಿಸಿಕೊಳ್ತಿದ್ದೇನೆ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಸೇರಿಸಿಕೊಳ್ಬೋದು. ಮಸಾಲ ರೆಡಿಯಾಗಿದೆ. ಇನ್ನು ಬೇಯಿಸಿಟ್ಟ ಪಾಸ್ತಾ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಇನ್ನು ಕೊನೆಯದಾಗಿ ಇದಕ್ಕೆ ನಾವು ಆರಿಗ್ಯಾನೋ ಸ್ಪ್ರಿಂಕಲ್ ಮಾಡುವ. ನಿಮ್ಮೊಟ್ಟಿಗೆ ಚಿಲ್ಲಿ ಫ್ಲೇಕ್ಸ್ ಇದ್ದರೆ ಚಿಲ್ಲಿ ಫ್ಲೇಕ್ಸ್ ಕೂಡ ಆ್ಯಡ್ ಮಾಡ್ಬೋದು. ಓಕೆ, ಇವಾಗ ಸ್ಪೈಸಿ ಇಟಾಲಿಯನ್ ಸ್ಟೈಲ್ ರೆಡ್ ಸಾಸ್ ಪಾಸ್ತಾ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋದಲ್ಲಿ ಸಿಗ್ತೇನೆ ಫ್ರೆಂಡ್ಸ್. ಬಾಯ್ ಬಾಯ್.